ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾಸ್ ಮೂವಿ ಡೆವಿಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನಾನು ಪೂಜಾ ಹಾಗೂ ನಮ್ಮ ಅಕ್ಕ ಬಂದಿದ್ದಾರೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಅವ್ರ ಜೊತೆ ನಮ್ಮ ಮಳಿಯ ಮಹೇಶ ಕೂಡ ಇದ್ದಾನೆ. ಎಲ್ರೂ ಪ್ಲಾನ್ ಮಾಡಿಕೊಂಡು ಡೆವಿಲ್ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಕಂಗ್ರಾಚುಲೇಷನ್. ನಮ್ಮಕ್ಕ ಒಬ್ಬಳೇ ಬಂದಿದ್ದಾಳೆ, ಮಗಳು ಕರ್ಕೊಂಬಂದಿಲ್ಲ ಅನ್ನೋ ಬೇಜಾರು ತೋರ್ಸ್ಕೊಳಕ್ಕಾಗ್ತಾ ಇಲ್ಲ. ಯಾಕಂದರೆ ಪಕ್ಕದಲ್ಲಿ ನನ್ನ ಹೆಂಡತಿ ಇದ್ದಾಳೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಟಿಕೆಟು ಎಲ್ಲಿ ಹತ್ತಿರದಲ್ಲಿ ಸಿಗಲಿಲ್ಲ ಅಂತ ಉತ್ತರಳ್ಳಿಲಿರೋ ಗೌಡನ್ ಪಳ್ಳ ಥಿಯೇಟ್ರಲ್ಲಿ ಬುಕ್ ಮಾಡಿದ್ವಿ. 4:15ಗೆ ಶೋ ಇದೆ. ಅಷ್ಟೊತ್ತಿಗೆ ನಾವು ಅಲ್ಲಿಗೆ ರೀಚ್ ಆಗಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಅಂತೂ ಇಂತೂ ಥಿಯೇಟ್ರ್ ಹತ್ರ ಬಂದ್ವಿ. ಬಾಸ್ ಕಟೌಟ್ ನೋಡಿ ಒಂದು ಸೆಲ್ಯೂಟ್ ಹೊಡೆದು ಎಲ್ಲ ಒಂದು ಕಡೆಯಿಂದ ಕಟೌಟ್ ನೋಡ್ತಾ 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 ಫುಲ್ಲು ಖುಷಿ ಆಗೋಯ್ತು. ಸಿನಿಮಾ ಸ್ಟಾರ್ಟ್ ಆಗೋಕ್ಕೆ ಇನ್ನೂ ಟೈಮ್ ಇದೆ, ಬಾ ಮಾಮ ಎಲ್ಲ ಕಡೆ ನೋಡ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಹಿಂದೆ ಕೈ ಕೊಟ್ಕೊಂಡು ಮೇಲೆ ನೋಡ್ಕೊಂಡು ಹಿಂದ್ಗಡೆಯಿಂದ ಫೋಟೋ ತೊಗೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂದ. ಫೋಟೋ ಎಲ್ಲ ತಗೊಂಡು ಒಳಗೆ ಬರೋ ಅಷ್ಟೊತ್ತಿಗೆ ನಮಗೆ ಗೊತ್ತಿಲ್ಲದೆ ಮೂವಿ ಸ್ಟಾರ್ಟ್ ಆಗಿ ಬಾಸ್ ಎಂಟ್ರಿ ಸಾಂಗ್ ಬಂದೋಗಿತ್ತು. ಅಂತೂ ಇಂತೂ ಬಾಸ್ ಮೂವಿ ನೋಡಿಕೊಂಡು ಅದೇ ಕ್ರೇಜಲ್ಲಿ ಆಟೋ ತಗೊಂಡು ಮನೆ ಕಡೆ ಹೊಂಟ್ವಿ. ಬಾಸ್ ಮೂವಿ ನೋಡಿ ತಲೆ ಗುಳ ಬಿಟ್ಕೊಂಡು ಅಕ್ಕ ಫುಲ್ ಕನ್ಫ್ಯೂಷನ್. ಅಕ್ಕನಿಗೆ ಡೆವಿಲ್ ಸಿನಿಮಾ ಕ್ಲೈಮ್ಯಾಕ್ಸ್ ಕನ್ಫ್ಯೂಷನ್ನಿಂದ ಆಚೆ ಬರೋಕ್ಕೆ ಇನ್ನೂ 3 ದಿನ ಬೇಕು. ಸರಿ ಅಂದ್ಬಿಟ್ಟು ಮಹೇಶನ್ ಕೇಳಿದೆ. ಅವನು ಹಿಂಗಂದ. ಪೂಜಾ ಏನ್ ಹೇಳ್ತಾ ಕೇಳ್ರಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಟೋಟಲಿ ಡೆವಿಲ್ ಮೂವಿ ಸಖತ್ ಇಷ್ಟ ಆಯಿತು. ಹಾಗೆ ಅದರಲ್ಲಿ ಕಾಮಿಡಿ ಯಾರ್ಯಾರ್ದು ಇಷ್ಟ ಆಯಿತು ಅಂತ ಕೇಳಿದಕ್ಕೆ ನಮ್ಮ ಅಕ್ಕ ಹಿಂಗಂದ್ರು ನೋಡಿ. ಬಾಸ್ನ ಎಲ್ಲ ಸಿನಿಮಾದಲ್ಲೂ ಫೈಟ್ನ ಎಂಜಾಯ್ ಮಾಡ್ತಾ ಇದ್ವಿ, ಆದರೆ ಈ ಸಿನಿಮಾದಲ್ಲಿ ಫೈಟ್ನ ಎಂಜಾಯ್ ಮಾಡಕ್ ಆಗಲಿಲ್ಲ. ಯಾಕೆ ಅಂತ ಈ ಸಿನಿಮಾ ನೋಡಿದು ಪ್ರತಿಯೊಬ್ಬರು ಅಭಿಮಾನಿಗೂ ಗೊತ್ತಿರುತ್ತೆ. ಸಿನಿಮಾನ ಕೆಡಿಸ್ಬೇಕು ಅಂತ ಕೆಲವೊಂದಿಷ್ಟು HNMಗಳು ಸಿನಿಮಾ ಚೆನ್ನಾಗಿಲ್ಲ ಅಂತ ಪಬ್ಲಿಸಿಟಿ ಮಾಡಿದ್ರು. ಯಾವ ಬೋಳಿ ಮಗ ಹೇಳಿದ್ರಿ?